Na aratnapani. One should not eat without having any gems in the hands. Because in ancient time, I think they used to eat with hands. And they used to keep gems in the hands, so the power of gems must come in food. Second, na asnato. One should not eat without shower. First take bath, bathing, then eating. Na upahata vasa. One should not eat with dirty clothes. Upahata. Hata means dead, death. Vasa means cloth. So the death cloth means it is already dirty. Na hutva devatabhyo anirupya pitrebhyo adatva gurubhyo. Three people we should always first give food before we devatabhyo. Uta before we start eating, give to Deva. Number 2, ನಮ್ಮ ಫ್ಯಾಮಿಲಿ ಪಿತೃಗಳು ನಾವು ಮಾಡೋದೇ ಇಲ್ಲ ಅದು ಅವರಿಗೆ ನೆನಪು ಮಾಡಬೇಕು ಆವಾಗ ದೇಹ ಕೊಟ್ಟಿದ್ದಾರೆ ಅವರು. ಮೂರನೇ ಗುರು. ಈ 3 ಜನರಿಗೆ ಸ್ಮರಣ ಮಾಡಿ ನೀವು ಯು ಹ್ಯಾವ್ ಟೇಕನ್ ಫುಡ್ ಆಲ್ರೆಡಿ, ದೆನ್ ವಿ ಶುಡ್ ಈಟ್ ಅವರ್ ಫುಡ್. ಮತ್ತು ಇನ್ನೊಂದಿದೆ, ನ ಅತಿಥಿಭ್ಯೋ ಅತಿಥಿಗಳು. ನ ಅಪುಣ್ಯ ಗಂಧೋ, ಗಲೀಜ್ ಸ್ಮೆಲ್ ಉಂಟಲ್ಲ, ಇರಬಾರದು. ಶುಡ್ ಬಿ ಆಲ್ವೇಸ್ ಪುಣ್ಯಗಂಧ, ನೈಸ್. ನ ಅಮಾಲಿ. ಈಗ ಇದು ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ. ಮಾಲ ಹಾಕಬೇಕು ನೋಡಿ. ಈಗ ನೀವು ಬ್ರಾಹ್ಮಣರು ಬರುವಾಗ ಅವ್ರಿಗೆ ಫಸ್ಟ್ ನಾವು ಊಟ ಮಾಡೋದು ಮೊದಲು ಪುಟ್ ದ ಗಾರ್ಲೆಂಡ್. ದಿಸ್ ಈಸ್ ಒನ್ ರಿಸರ್ಚ್ ಹ್ಯಾಸ್ ಟು ಬಿ ಡನ್. ಐ ಡೋಂಟ್ ನೋ ಹೂ ವಿಲ್ ಡೂ ದಿಸ್ ರಿಸರ್ಚ್. ಮಾಲಾ ಉಂಟಲ್ಲ, ಇದು ನಮ್ಮ ಈ ಇದು ಪುಷ್ಪಮಾಲ. ಪುಷ್ಪಮಾಲ ಹ್ಯಾಸ್ ಸಮ್ ರಿಲೇಶನ್ಶಿಪ್ ವಿತ್ ನೆಗೆಟಿವ್ ಎನರ್ಜಿ. Everywhere you go to temples, you go to, they put the, why they do this when somebody win? Bad energy should not come. So you go to any function or festival, they put harakotta. So that is having something is there, but we don't know what is that. Na aprakshalita pani pada vadano. 3 ಪ್ರಕ್ಷಾಲನ ಮಾಡಬೇಕು. ಪ್ರಕ್ಷಾಲನ ಅಂದರೆ ಕ್ಲೀನಿಂಗ್. ಪಾಣಿ, ಪಾದ ಮತ್ತು ವದನ. ಇದು ಇಡೀ ವದನ. ವದನ ಮೀನ್ಸ್ ನಾಟ್ ಮುಖ. ಯು ಹ್ಯಾವ್ ಟು ಸ್ಪ್ರಿಂಕಲ್ ವಾಟರ್ ಆನ್ ಫೇಸ್. ಈಗ ಸಹ ಈ ಹಳ್ಳಿ ಮನೆಗಳಲ್ಲಿ ಹೋದರೆ ಗಾಂವ್ ಮೇ ಜಾಯಗಾನ ಸಬ್ಸೆ ಪಹಲೆ ಫಸ್ಟ್ ಅವರು ಕಾಲು ತುಳಿಯೋದು, ಕೈಯೆಲ್ಲ ಕಾಲಿಗೆ ನೀರು ಹಾಕೋದು, ಮತ್ತೆ ಕೈ, ಮತ್ತೆ ಮುಖ ತುಳಿಯೋದು, ಮತ್ತೆ ಊಟಕ್ಕೆ. ನ ಅಶುದ್ಧ ಮುಖೋ, ಮತ್ತೆ ಮುಖ ಅಂದರೆ ವದನ ಮೀನ್ಸ್ ಫೇಸ್, ಮುಖ ಮೀನ್ಸ್ ಓರಲ್ ಕೇವಿಟಿ. ಮತ್ತೆ ಮುಖ ಸಹ ಶುದ್ಧಿ ಮಾಡಬೇಕು. ಎಂತ? ಹೌದು ಚಿತ್ರಾವತಿ. ಮುಖ ಶುದ್ಧಿ ಅಷ್ಟೇ. ನ ಉದಂಗ್ ಮುಖೋ. ಡೋಂಟ್ ಈಟ್ ಫುಡ್ ವಿದೌಟ್ ಫೇಸಿಂಗ್ ನಾರ್ತ್. ಊಟ ಮಾಡುವಾಗ ದಿಸ್ ಇಸ್ ಎ ವಾಸ್ತು. ಕೆಲವರಿಗೆ ತುಂಬ ತೇಗ ಬರ್ತದೆ ಊಟ ಮಾಡುವಾಗ, ಬ್ಳುಪ್ ಬ್ಳುಪ್. ನಿಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಫುಡ್ ಟೈಮಲ್ಲಿ ಟುವರ್ಡ್ಸ್ ನಾರ್ತ್ ಇದ್ದರೆ ಫುಡ್ ಸೆಟ್ ಆಗ್ತದೆ ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಿಂದ. ನ ವಿಮನ. ನಿಮ್ಮ ಮೂಡ್ ಸರಿ ಇಲ್ಲದಿದ್ದರೆ ಊಟ ಮಾಡಬೇಡಿ. ಮೂಡ್ ಇಸ್ ನಾಟ್ ಗುಡ್, ಬೆಟರ್ ಡೂ ಶವಾಸನ, ರಿಲ್ಯಾಕ್ಸ್. ಬಿಕಾಸ್ ಓನ್ಲಿ 2 ಪಾಸಿಬಿಲಿಟೀಸ್ ದೇರ್. ಇದರ್ ಯು ವಿಲ್ ಓವರ್ ಈಟ್ ಆರ್ ಯು ಕ್ಯಾನ್ ನಾಟ್ ಈಟ್. ಒಳಗೆ ಹೋಗೋದಿಲ್ಲ ಅದು ಕೆಲವರಿಗೆ. ಕೆಲವರು ಸರಿ ತಿನ್ನೋದು. ಬೋತ್ ಡೇಂಜರ್ ಹ್ಯಾಪನ್ಸ್ ವೆನ್ ಯು ಆರ್ ಇನ್ ವಿಮನ ಸ್ಥಿತಿ. ನ ಅಭಕ್ತಿ. ಹಸುವೆ ಇಲ್ಲ, ಭಕ್ತಿ, ಇಂಟ್ರೆಸ್ಟ್ ಇಲ್ಲ. ನಾಟ್ ಫೀಲಿಂಗ್ ಇಂಟ್ರೆಸ್ಟೆಡ್ ಟು ಈಟ್ ನಾವು. ಡೋಂಟ್ ಈಟ್ ಪ್ಲೀಸ್. ನ ಅಶಿಷ್ಟ. ಅಶಿಷ್ಟ ಮೀನ್ಸ್ ಶಿಷ್ಟಾಚಾರ. ಅಶಿಷ್ಟ ಅಪೋಸಿಟ್. ಒಂದು ಸಿಟ್ಟು ಮೂಡಲ್ಲಿ ಇದ್ದೀರಿ, ಭಯಂಕರ ಅಪ್ಸೆಟ್. ಆ ಟೈಮ್ ಸಹ ಊಟ ಮಾಡೋದು ಬೇಡ. ಆ್ಯಸಿಡಿಗೆ ಹೋಗ್ತದೆ ಅದೆಲ್ಲ. ನ ಅಶುಚಿ. ಅಂಡರ್ಸ್ಟುಡ್, ನಾಟ್ ಟು ಬಿ ಕ್ಲೀನ್. ನ ಅಕ್ಷುಧಿತ, ವೆನ್ ಯು ಆರ್ ನಾಟ್ ಹಂಗ್ರಿ, ಸೇಮ್. ನ ಪರಿಚರೋ. ಆದಷ್ಟು ಸರ್ವೆಂಟ್ಸನ್ನು ಅವಾಯ್ಡ್ ಮಾಡಿ. ಆದಷ್ಟು ಸರ್ವೆಂಟ್ ಶುಡ್ ಬಿ ಅವಾಯ್ಡೆಡ್. ಸೊ ಮೈ ನೆಕ್ಸ್ಟ್ ಸ್ಟೆಪ್ ಇಸ್ buffet system. It will be kept. We should take
on our own, our food. Na patri amedhyasu, a person who is not clean. Na adesho, don't eat food in a place which is adesha. Adesha means only corona bantu idella, quarantine. Desha means which is neat and clean and nice place, known place. Na akale, ರಾತ್ರಿ 12 ಗಂಟೆಗೆ 1 ಗಂಟೆಗೆ ಟಿ ವಿ ನೋಡ್ತಾ ನೋಡು ಸಣ್ಣ ಹೋಗಿ ಕಿಚನಲ್ಲಿ ಹೋಗಿ ಫ್ರಿಜ್ ಓಪನ್ ಮಾಡಿ ತಿನ್ನೋದು, ಆವಾಗ ಬೊಜ್ಜು ಬಂದೇ ಬರ್ತದೆ. ನ ಅಕೀರ್ಣ ಸ್ಥಾನ, ಎ ಪ್ಲೇಸ್ ವಿಚ್ ಇಸ್ ಅಕೀರ್ಣ, ವೆರಿ ಡರ್ಟಿ, ನಾಟ್ ಸಂಕೀರ್ಣ, ಅಕೀರ್ಣ, ನಾಟ್ ವೆರಿ ಪ್ರಾಪರ್. ನ ಅದತ್ವಾ ಅಗ್ರ್ಯಂ ಅಗ್ನೇ, ನೋಡಿ ಇದು ಊಟ ಮಾಡೋದು ಮೊದಲು ಅಗ್ನಿಗೆ, ಬೆಂಕಿಗೆ ಸ್ವಲ್ಪ ಊಟ ಕೊಡು. ದೆನ್ ಯು ವಿಲ್ ಸಿ, ಆವಾಗ ವಿಷ ಎಲ್ಲ ಕೊಡೋದು ಕ್ರಮ ಇತ್ತು ರಾಜಗಳಿಗೆ, ದೊಡ್ಡ ಜನರಿಗೆ. ಆವಾಗ ನೀವು ಅಗ್ನಿಗೆ ಹಾಕಿದ ಕೂಡಲೇ ಅದು ಬ್ಲೂ ಆಗ್ತದೆ, ಇಲ್ಲೇ ಅದರಲ್ಲಿ ಚಿಟ್ 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 ಏನಾದರೂ ಅದು ಗೊತ್ತಾಗ್ತದೆ ಅವರಿಗೆ, ಇದು ಇದರೊಳಗೆ ಎಂಥದ್ದು ಹಾಕಿದ್ದಾರೆ. ಆ್ಯಂಡ್ ನಾಟ್ ಬಿಕಾಸ್ ಸಂಬಡಿ ಡಿಡ್ ಇಟ್, ಈವನ್ ಬೈ ಮಿಸ್ಟೇಕ್. ನೀವು ಅಡುಗೆ ಮಾಡಿ ಇಟ್ಟಿದ್ದೀರಿ, ನಿಮ್ಗೆ ಗೊತ್ತಿಲ್ಲ, ಮೆಲ್ಲ ಕಾಕ್ರೋಚು ಬಿತ್ತು, ಲಿಸರ್ಡ್ ಹಲ್ಲಿ ಬಿತ್ತು. ವೆರಿ commonly happens. It can happen, you leave it. Sometimes very poisonous small worms can also go inside. So it should be always given to fire. Na prokshitam prokshanodakaihi, never eat without doing prokshana of water around the food. Always put one line of water around the food. The moment you put one line of the water, you avoid any type of unseen virus bacteria to crawl in. You break one way. Na mantraihi abhimantritam. Food should be adannu mantradinda charging ಮಾಡಬೇಕು. See, water can easily charge by sound. So you are adding sound value to your food, and that is, you can say any mantra. Om Saina Bhunattu, Saino Bhunattu, Saha Viryam Karvamai, Tejasvinavaditamas. ಫುಡ್ ಅನ್ನು ನೀವು ಒಳ್ಳೆ ಸೌಂಡಿಂದ ಚಾರ್ಜ್ ಮಾಡಿ ಅಷ್ಟೆ. ನ ಪ್ರತಿಕೂಲೋಪಹಿತಂ ಅನ್ನಂ ಆದದಾತಿ. ನೀವು ನಿಮ್ಮ ಸರ್ವೆಂಟ್ ಮನೇಲಿ ಕೆಲಸ ಮಾಡ್ತಾ ಇದ್ದಾನೆ, ನೌಕರ್ ಕಾಮ್ ಕರ್ ರहा है, ನೀವು ಅವನಿಗೆ ಸರಿ ಬೈದಿದ್ದೀರಿ, ಅವನಿಗೆ ನಿಮ್ಮ ಮೇಲೆ ಸಿಟ್ಟಿದೆ. ನ ಪ್ರತಿಕೂಲ, ಅವನು ನಿಮಗೆ ಪ್ರತಿಕೂಲ ಆಗಿದ್ದಾನೆ, ಈಗ ಅನುಕೂಲ ಇಲ್ಲ. he has become ಪ್ರತಿಕೂಲ ಟು ಯು. ಉಪಹಿತಂ ಅನ್ನಂ ಆದದಾತಿ, don't take food from his hand. Now you can understand what all can possibly be behind your eyes. ನಾನು ಹೇಳೋದು ಅವಶ್ಯಕತೆ ಇಲ್ಲ, ಮುझे बताने की जरूरत नहीं. ನ ಪರ್ಯುಷಿತಂ ಅನ್ನಂ, ನಿನ್ನೆದು ಆಹಾರ ಫ್ರಿಜ್ಜಲ್ಲಿ ಇಟ್ಟು ಇವತ್ತು ತಿನ್ನಬೇಡಿ. ಅನ್ಯತ್ರ ಮಾಂಸ ಹರಿತ ಶುಷ್ಕ ಶಾಕ ಫಲ ಭಕ್ಷ್ಯೇಭ್ಯ, ಮಾಂಸ ಬಿಲ್ಕುಲೇ ಪರಿಶುದ್ಧ ಇರಬಾರ್ದು, ಅಂದರೆ ಓಲ್ಡ್ ಇರಬಾರ್ದು. ಶಾಕ ವೆಜಿಟೇಬಲ್ಸ್ ಫ್ರೆಶ್ಶೇ ಇರಬೇಕು, ಫ್ರೂಟ್ಸು ಫ್ರೆಶ್ ಇರಬೇಕು. ಅಶೇಷ ಭುಕ್ ಸ್ಯಾತ್ ಅನ್ಯತ್ರ ದಧಿ ಮಧು ಲವಣ ಸಕ್ತು ಸರ್ಪಿಭ್ಯೋ. ಒಮ್ಮೆ ಊಟ ಮಾಡಿದ ಮೇಲೆ ಕೇಳಿ, ಒಮ್ಮೆ ಊಟ ಮಾಡಿದ ಮೇಲೆ ಪುನಃ ಏನು ಸಹ ತಿನ್ನಬಾರ್ದು. ನೀವು ಊಟ ಮಾಡಿದ್ದೀರಿ, ಈಗಲೇ ಊಟ ಮಾಡಿದ 1 ಗಂಟೆ ನಂತರ, ಅರ್ಧ ಗಂಟೆ ನಂತರ ಮೊಸರು ದಧಿ ಮುಟ್ಟಬಾರ್ದು. ಮಧು ಜೇನು, ಲವಣ ಉಪ್ಪು, ಮತ್ತೆ ಸತ್ತು ಗೊತ್ತಲ್ಲ ನಿಮಗೆ, ಅದು ಸತ್ತು ಕಡಲೆ, ಚನಾಕ ಸತ್ತು ಬರತ್ತೆ, ಕಡಲೆ ಎಲ್ಲವನ್ನು ಪೌಡರ್ ಮಾಡಿ ಅದನ್ನು ನೀರಿಗೆ ಹಾಕಿ ನಾವು ಸಹ ನೋಡಿ, ಈಗ ಬಾಳಂತಿಯವರಿಗೆ ಇಲ್ಲದ್ರೆ ಗರ್ಭಿಣಿಯರವರಿಗೆ ಅಕ್ಕಿಯನ್ನು ಸ್ವಲ್ಪ ಇದು ಭರ್ಜನೆ ಮಾಡಿ ಡ್ರೈ ವಿದೌಟ್ ಎನಿ ಎಣ್ಣೆ, ಮತ್ತು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ತೀರಲ್ಲ, ಅದೇ ಸಕ್ತು, ಅದು ರೈಸ್ ಸಕ್ತು. ನೀವು ಎಲ್ಲದು ಮಾಡ್ಬೋದು. ಜಸ್ಟ್ ಯು ಹ್ಯಾವ್ ಟು ಫಸ್ಟ್
fry it without any oily things. Once when it get soft, ಅದರ ನೀರಿನ ಹೋಗ್ತದಲ್ಲ, ಮತ್ತೆ ಅದನ್ನು ಪೌಡರ್ ಮಾಡಿಬಿಡಿ. ಸರ್ಪಿ ಆದರೆ ತುಪ್ಪ, ಜೇನುತುಪ್ಪ, ಮೊಸರು, ಇದು ಯಾವುದು ವಸ್ತು ಒಮ್ಮೆ ಊಟ ಮಾಡಿದ ಮೇಲೆ ಊಟ ಮಾಡಬಾರ್ದು. ಇದಂತೂ ಬಿಲ್ಕುಲೇ ಮುಟ್ಟಬಾರದು. ನಕ್ತಂ ದದಿ ಭುಂಜೀತ, ರಾತ್ರಿ ಮೊಸರು ತಿನ್ನಬಾರದು. ಮೊಸರು ಮಾತ್ರ ತಿನ್ನಬಾರದು. ಮೊಸರು ಒಟ್ಟಿಗೆ ಅನ್ನ ಇದ್ರೆ ತೊಂದರೆ ಇಲ್ಲ. ಕೆಲವರಿಗೆ ಬರೀ ಮೊಸರು ತಿನ್ನೋದುಂಟಲ್ಲ, ಅದು ಡೇಂಜರಸ್. ಮೊಸರದ ಸಂಸ್ಕಾರ ಮಾಡಿದರೆ ನೀವು ಅದಕ್ಕೆ ಒಗ್ಗರಣೆ ಹಾಕಿ ನಿಮ್ಗೆ ಒಳ್ಳೆ ನಿದ್ರೆ ಕೊಡ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಮೊಸರನ್ನು ತಗೊಳ್ಬೋದು, ಬರೀ ಮೊಸರು ತಿನ್ನಬಾರದು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. Hi Pratik, how you feel about our Maitreya Ayurvedic Ashram? It's been 12 days that I've been here. Okay. The place is really beautiful. I was supposed to come here only for 5 days and check out the place, but yeah, I really like the place and the treatment you all provided. So I planned of extending my stay, and it's been 15 days now that I've been here, and it feels great, yeah. To come to such a, this is my first time getting a treatment done in a Ayurveda center. I was a little skeptical in the starting, but now I feel really good, and I'm looking forward to come again. How you felt this location, Ocean? The location is one of the best locations. I feel it's covered with greenery, and the best part about this place is it has an ocean right in front of you, where you can simply go in the evening time and relax. If you're not doing if there's no treatment happening, you can go to the beach, chill. That was really beautiful. It has a very beautiful setup, yes. How was the location, the treatment? The treatment was superb. The staff was very attentive. The place is really kept, it's maintained really nicely. And especially the food, I love the food. Yes. That part I plan to ask that one. The food was really good. Myself, I am a hardcore non-vegetarian in my regular life, but then I came here. It was not at all difficult for me to adapt to the food, and yeah, it was really beautiful. I feel quite light from inside now. Any advice for us? Advice? I am no one to give advice, but yeah, there are room for. There is always room for expansion and betterment. But then for now, I feel this is the best you all could do with this place. Okay. It was really nice, and even Swamiji, the doctor, has blessed. Dr. Tanmay has blessed this place, I think, and it is covered with totally a beautiful vibe. So any corner of the place you are in, you would never feel alone. There is no negativity, no nothing, and I've really enjoyed my stay here. Yes. Thank you. Thank you. Namaste.